ಭೋಗನಂದೀಶ್ವರ ದೇಗುಲದಲ್ಲಿ ಶಿವರಾತ್ರಿ ಸಂಭ್ರಮ. ಭಕ್ತರ ಮನಸೋರೆಗೊಂಡ ಸ್ವಾಮಿಯ ಅಲಂಕಾರ, ದರ್ಶನಕ್ಕೆ ಹರಿದು ಬಂದ ಭಕ್ತಸಾಗರ. ಶಿವನ ದೇಗುಲಗಳಲ್ಲಿ ಮುಳುಗಿದ ಶಿವನಾಮ ಸ್ಮರಣೆ. ಮುಂಜಾನೆಯಿಂದಲೇ ನೆರವೇರಿದ ಧಾರ್ಮಿಕ ಕಾರ್ಯಕ್ರಮಗಳು. ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದ ಭಕ್ತರು. ಬೋಟಿಂಗ್ ಟೆಂಡರ್ ವಿಚಾರದಲ್ಲಿ ಅಧಿಕಾರ ದುರ್ಬಳಕೆ ಆರೋಪ. ಪ್ರವಾಸೋದ್ಯಮ ಇಲಾಖೆಗೆ ಕಪ್ಪು ಚುಕ್ಕೆ ತಂದ ಅಧಿಕಾರಿ, ಸಾಮಾಜಿಕ ಕಾರ್ಯಕರ್ತ ಲೋಕಾಯುಕ್ತಗೆ ದೂರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹಗಲು ದರೋಡೆ ಆರೋಪ. ರೈತರಿಂದ ಕಮಿಷನ್ ವಸೂಲು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರ ಆಕ್ರೋಶ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಸಮಸ್ತ ನಾಡಿನ ಎಂಎಂಟಿವಿ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಹಿನ್ನೆಲೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸರದಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ವಿಶ್ವಪ್ರಖ್ಯಾತಿಯ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ದೇಗುಲದ ಮುಂದೆ ಭಕ್ತ ಸಾಗರ ಹರಿದು ಬರುತ್ತಿದೆ. ಸಂಜೆ ಮತ್ತು ರಾತ್ರಿ ಈ ಸಂಖ್ಯೆ ಮತ್ತಷ್ಟು ಅಧಿಕವಾಗಿತ್ತು. ಶಿವರಾತ್ರಿ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವರಿಗೆ ವಿಶೇಷ ಅಲಂಕಾರದ ಜೊತೆ ಹೂವು, ಬಿಲ್ವಪತ್ರೆಯಿಂದ ವಿಶೇಷ ಅರ್ಚನೆ ಮಾಡಲಾಗಿತ್ತು. ಭೋಗನಂದೀಶ್ವರ ದೇವಸ್ಥಾನಕ್ಕೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ, ಚಿಂತಾಮಣಿ, ಶಿಡ್ಲಘಟ್ಟ, ಬೆಂಗಳೂರು ಸೇರಿದಂತೆ ನೆರೆಯ ಆಂಧ್ರ ಪ್ರದೇಶದಿಂದ ಕೂಡ ಭಕ್ತರ ದಂಡು ಹರಿದು ಬಂದಿದ್ದು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಬನ್ನಿ ಮುಂದೆ ಬನ್ನಿ, ನಿಲ್ಬೇಡಿ, ಬನ್ನಿ ನಿಲ್ಬೇಡಿ, ಮುಂದೆ ಬನ್ನಿ, ಮುಂದೆ ಬರ್ರಿ, ಬನ್ನಿ ಸರ್, ಮೂವಾದ್ರೆ ಹೆಡ್ಲೈನ್ ಮಾಡ್ಕೊಡ್ರಿ, ಮುಂದೆ ಹೆಡ್ಲೈನ್ ಮಾಡ್ಕೊಡ್ರಿ, ಬನ್ನಿ ಮುಂದೆ ಬನ್ನಿ, ಬನ್ನಿ ಬನ್ನಿ ಸರ್, ಬನ್ನಿ ಲೈನ್ ಮಾಡ್ಕೊಡ್ರಿ, ಹೆಡ್ಲೈನ್ ಮಾಡ್ಕೊಡ್ರಿ, ಮುಂದೆ ಬನ್ನಿ ಸರ್, ಹೋಗಿ ಸ್ವಲ್ಪ ಮುಂದೆ ಹೋಗಿ ಬನ್ನಿ ಪದ್ದಮ್ಮ ಕಾಣಿಸ್ಕೊಬ್ಬ ಇವ್ರ ಮನೆ ಎಸ್ ಸರ್ ನಾನು ಮುಂದೆ ರೆಡಿ ಮಾಡ್ಲಾರ್ದು ಬನ್ನಿ ಬನ್ನಿ ಮುಂದೆ ಬನ್ನಿ ಮುಂದೆ ಮುಂದೆ ನೋಡ್ರಿ ನಡೀರಿ ಮುಂದೆ ನೋಡ್ರಿ
ಮಕ್ಕಳಿಂದ ಬರ್ತಿದ್ದೀವಿ. 15 ವರ್ಷದಿಂದ ಕಂಪಲ್ಸರಿ ಬರ್ತಾ ಇದ್ದೀವಿ. ಈ ವರ್ಷ ತುಂಬ ವಿಶೇಷವಾಗಿದೆ. ತುಂಬ ಜಾತ್ರೆ ಇದೆ. ಮತ್ತು ಹೊಸದಾಗಿ ತೇರು ಇದೆಲ್ಲ ಹೊಸದಾಗಿ ಹೋದ ವರ್ಷ ಹೊಸ ತೇರು ಮಾಡಿದ್ದಾರೆ. ಈ ಸಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಡೆಕೋರೇಷನ್ ಮಾಡಿದ್ದಾರೆ. ಒಳಗಡೆ ತುಂಬ ಎಲ್ಲ ಚೆನ್ನಾಗಿದೆ. ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ. ಎಲ್ಲರಿಗೂ ಆಶೀರ್ವಾದ ಸಿಗಲಿ, ದೇವರ ಆಶೀರ್ವಾದ ಅನುಗ್ರಹ ಸದಾಕಾಲ ಇರಲಿ ಅಂತ ಬೇಡ್ಕೊಳ್ತೀವಿ. ಅಂದರೆ ನಾರ್ಮಲ್ ಆಗಿ ನಮ್ಮ ಮನೇಲಿ ಹಂಗೆ ಇರ್ತೀವಿ. ಇವತ್ತು ಜಾತ್ರೆ ವಿಶೇಷ, ಶಿವರಾತ್ರಿ ವಿಶೇಷವಾಗಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಮತ್ತು ಜಾತ್ರೆ ವಿಶೇಷವನ್ನ ಆಟ, ಮಕ್ಳಿಗೆ ಗೇಮ್ಸ್ ಆಡೋದು ಎಲ್ಲ ನೋಡಿ ಖುಷಿ ಆಯಿತು. ಎಂಜಾಯ್ ಮಾಡಿಕೊಂಡು ವರ್ಷಕ್ಕೊಂದ್ಸಲನೇ ಬರೋದು ಶಿವರಾತ್ರಿ. ಇಂಥ ದಿನ ಯಾರಿಗೂ ಸಿಗಲ್ಲ. ಪುಣ್ಯಕ್ಕೆ ಬರಬೇಕು. ಇಂಥ ಪುಣ್ಯ ಕ್ಷೇತ್ರದಲ್ಲಿ ಶಿವರಾತ್ರಿ ದಿನ ಅಂತಲೇ ಇದು ಹೆಸರುವಾಸಿಯಾಗಿರುವಂಥ ಇದು ನಂದಿ ಕ್ಷೇತ್ರ. ಭಾಳ ಪುಣ್ಯವಾದ ಕ್ಷೇತ್ರ ಇದು. ಅದರಲ್ಲಿ ಈ ಜಾಗರಣೆ ಅಂತ ಹೇಳಿದ್ರೆ ಭಾಳ ವಿಶೇಷ. ಆಂಧ್ರ ಎಲ್ಲ ಕಡೆಯಿಂದನೂ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ನಂಬಿಕೆ, ಒಂದು ಪುರಾತನ ಕಾಲದಿಂದ ಬಂದಿರುವಂಥ ಒಂದು ದೇವಸ್ಥಾನ ಇದು. ಆಮೇಲೆ ಅಷ್ಟೇ ವ್ಯವಸ್ಥಿತವಾಗಿ ಇಲ್ಲೊಂದು ವ್ಯವಸ್ಥಿತವಾಗಿ ಎಲ್ಲನೂ ರೆಡಿ ಮಾಡಿದ್ದಾರೆ. ಹಾಗೆ ಎಲ್ಲ ಭಕ್ತಾದಿಗಳಿಗೂ, ಲಕ್ಷಾಂತರ ಭಕ್ತಾದಿಗಳಿಗೂ ಯಾವುದೇ ಸಮಸ್ಯೆ ಇಲ್ದಿರ ದರ್ಶನ ಆಗುತ್ತೆ ಅನ್ನೋದು ನನ್ನ ಭಾಗ್ಯ. ನಾವು ನೋಡಿದಾಗಂತೂ ನನಗೆ ಭಾಳ ಸಂತೋಷ ಆಯಿತು. ಇಂಥ ಒಂದು ವೈಭವ, ಇಂಥ ಒಂದು ಜಾತ್ರೆಯಲ್ಲಿ ನಾವು ಭಾಗವಹಿಸೋದು ನಮ್ಮ ಪುಣ್ಯ. ನಮ್ಮ ಚಿಕ್ಕಬಳ್ಳಾಪುರ ಜನ ಎಷ್ಟೋ ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ರಾತ್ರಿ ನೋಡಿ ಲಕ್ಷಾಂತರ ಜನ ಸೇರ್ತಾರೆ. ಭಾವಗೀತೆಗಳು, ಭಕ್ತಿಗೀತೆಗಳು ಎಲ್ಲ ಇರ್ತದೆ, ಹರಿಕತೆ ಇರ್ತದೆ. ಯಾವುದೇ ಜನಕ್ಕೆ ಯಾವುದೇ ತೊಂದರೆ ಆಗದಂಥ ಒಂದು ವ್ಯವಸ್ಥಿತವಾಗಿ ಮಾಡಿರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತೇಳಿ ನನ್ನ ಭಾವನೆ. ಇನ್ನು ಮಹಾಶಿವರಾತ್ರಿಯ ಅಂಗವಾಗಿ 112 ಅಡಿಗಳ ಆದಿಯೋಗಿ ಮೂರ್ತಿ ಇರುವ ಈಶಾ ಫೌಂಡೇಶನ್ಗೆ ಸಾವಿರಾರು ಭಕ್ತಾದಿಗಳು ಬೆಳಗ್ಗೆಯಿಂದಲೇ ತಂಡೋಪತಂಡವಾಗಿ ಬರುತ್ತಿದ್ದಾರೆ. ಬಿಸಿಲನ್ನು ಲೆಕ್ಕಿಸದೆ ಪ್ರವಾಸಿಗರು ಆಗಮಿಸಿ ಆದಿಯೋಗಿಯ ದರ್ಶನ ಪಡೆದುಕೊಂಡಿದ್ದಾರೆ. ರಾತ್ರಿ ನಡೆಯುವ ಶಿವರಾತ್ರಿ ಜಾಗರಣೆಗೆ ಸಹಸ್ರಾರು ಭಕ್ತಾದಿಗಳು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. रेडी फिर से बोलो महादेव। ನಮ್ಮ ಹೆಸರು ಕಾವೇರಿ ಅಂತ, ದೊಡ್ಡಬಳ್ಳಾಪುರ. ಮಹಾಶಿವರಾತ್ರಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬಂದಿದ್ದೀವಿ. ಇಲ್ಲಿ ಶಿವನ ಮೂರ್ತಿ ಚೆನ್ನಾಗಿದೆ, ತುಂಬ ಜನ ಇದ್ದಾರೆ, ಚೆನ್ನಾಗಿ ಅನಿಸ್ತಾ ಇದೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ, ಜಾಸ್ತಿ ಖುಷಿ ಆಗ್ತಾ ಇದೆ ಇದು ನೋಡಿಬಿಟ್ಟು. ನಂದಿನಿ ಅಂದ್ಬಿಟ್ಟು ನಾವು ಪಾಂಡವಪುರದಿಂದ ಬಂದಿದ್ದೀವಿ. ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಹಾಗಾಗಿ ಬಂದಿದ್ದೀವಿ ಇಲ್ಲಿ ಶಿವ ನೋಡೋಣ ಅಂತ ಅಂದ್ಬಿಟ್ಟು. ತುಂಬ ದಿವಸದಿಂದ ಆಸೆ ಇತ್ತು ಇಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಫಸ್ಟ್ ಟೈಮೇನೆ ನಾವು ಮತ್ತು ನಮ್ಮ ಹಸ್ಬೆಂಡು, ನಮ್ಮ ಭಾವ ಮತ್ತು ನಮ್ಮ ಅಕ್ಕ, ನನ್ನ ಫ್ರೆಂಡ್ಸು, ಇದೆಲ್ಲ ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಶಿವ ನೋಡಿದ ತಕ್ಷಣ ತುಂಬ ಖುಷಿ ಅನ್ನಿಸ್ತು. ಬಟ್ ಅದು ನೋಡ್ಬೇಕಂತಲೇ ಇಲ್ಲಿ ತನಕ ಬಂದಿದ್ದೀನಿ ನಾನು. ತುಂಬ ಕ್ರೌಡ್ ಐತೆ ಮಾತ್ರ. ಖುಷಿ ಆಯಿತು, ಇಷ್ಟು ಜನ ಬಂದಿದ್ದಾರೆ. ಫ್ಯಾಮಿಲಿ ಫುಲ್ ಬಂದಿದ್ದೀವಿ, ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ನನ್ನ ಹೆಸರು ಹರಿಣಿ ಶ್ರೀಧರ್. ನಾನು ನಮ್ಮ ಯಜಮಾನರು ಶ್ರೀಧರ್, ಮಗ ಅಮರಸಿಂಹ, ಮಗಳು ಅರ್ಚನಾ. ರಾಜಾಜಿನಗರಿಂದ ಬಂದಿದ್ದೀವಿ. ಇವತ್ತು ಮಹಾಶಿವರಾತ್ರಿ, ಅದಕ್ಕೋಸ್ಕರ ಬಂದಿದ್ದೀವಿ. ಜಾಗ ತುಂಬ ಚೆನ್ನಾಗಿದೆ. ನಾವು ಜನ ಎಲ್ಲ ಪಾಪ ಚೆನ್ನಾಗಿ ಬಿಹೇವ್ ಮಾಡ್ತಾರೆ, ಏನು ತೊಂದರೆ ಕೊಡಲ್ಲ. ನಾವು ವಯಸ್ಸಾದವರು ಅಂತ ಹೇಳಿ ಜಾಗ ಬಿಟ್ಕೊಡ್ತಾರೆ, ಇದು ಮಾಡ್ತಾರೆ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟು. ದುಃಖ ಹರ, ದಾರಿದ್ರ್ಯ ಹರ,
ರೋಗ ಹರ ಕಷ್ಟ ಹರ ಹರ ಇನ್ನು ನಂದಿ ಜಾತ್ರೆಯಲ್ಲಿ ದಾರಿಯುದ್ದಕ್ಕೂ ಆಟದ ಗೊಂಬೆಗಳು, ಕಡಲೆಪುರಿ ಸೇರಿದಂತೆ ಹಲವಾರು ಅಂಗಡಿಗಳು ತಲೆ ಎತ್ತಿದ್ದವು. ಅದೇ ರೀತಿ ದೇವಾಲಯದ ಬಳಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದ್ದು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಹಾಶಿವರಾತ್ರಿ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ವಿವಿಧ ಶಿವನ ದೇವಾಲಯಗಳಲ್ಲಿ ಶಿವನಾಮ ಸ್ಮರಣೆ ಮೊಳಗುತ್ತಿತ್ತು. ಭಕ್ತರು ಮುಂಜಾನೆಯಿಂದಲೇ ಸಾಗರೋಪಾದಿಯಲ್ಲಿ ದೇವರ ದರ್ಶನ ಪಡೆದು ಪುನೀತರಾದರು. ಗೌರಿಬಿದನೂರು ನಗರದ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ನೆಲೆಸಿರುವ ಭವಾನಿ ಶಂಕರ ಬಜಾರ್ ರಸ್ತೆಯ ಗೌರಿ ವಲ್ಲಭೇಶ್ವರ, ಕಲ್ಲುಡಿಯ ಕಲ್ಲಿನಾಥೇಶ್ವರ, ಹಿರೇಬಿದನೂರು ರಾಮಲಿಂಗೇಶ್ವರ ಹೀಗೆ ಹಲವು ಶಿವನ ದೇವಾಲಯಗಳಲ್ಲಿ ವೇದ ಮಂತ್ರಗಳ ಘೋಷಣೆ, ಘಂಟಾನಾದ ಹಾಗೂ ಭಜನೆಗಳ ಮಧುರ ಸ್ವರಗಳು ದೇವಸ್ಥಾನದ ಪ್ರಾಂಗಣವನ್ನು ಆಧ್ಯಾತ್ಮಿಕತೆಯ ಸಾಗರವಾಗಿಸಿತು. ವಿಶೇಷ ಪೂಜೆಗಳು, ರುದ್ರಾಭಿಷೇಕ, ಹೋಮ ಹವನಗಳು ವೈದಿಕ ಪಂಡಿತರ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿತು. ರಾತ್ರಿ ಜಾಗರಣೆ ಕಾರ್ಯಕ್ರಮಗಳು, ಶಿವತಾಂಡವ ಸ್ತೋತ್ರ ಪಠಣ, ಭಕ್ತಿಗೀತೆಗಳು ಮತ್ತು ಧಾರ್ಮಿಕ ಉಪನ್ಯಾಸಗಳು ಭಕ್ತರಲ್ಲಿ ಭಕ್ತಿ ಮತ್ತು ಶಾಂತಿಯ ಸಂದೇಶವನ್ನ ಸಾರಿದವು. ದೇವಸ್ಥಾನಗಳ ಸುತ್ತಲೂ ಅಲಂಕಾರಿಕ ಬೆಳಕುಗಳು ಮತ್ತು ಹೂವಿನ ತೋರಣಗಳು ಕಣ್ಮನ ಸೆಳೆಯುವಂತೆ ಸಿಂಗರಿಸಲ್ಪಟ್ಟಿದ್ದವು. ಭಕ್ತರ ಅಪಾರ ಹರಿವು ದೇವಾಲಯಗಳಿಗೆ ಆಧ್ಯಾತ್ಮಿಕ ಕಳೆ ನೀಡಿದ್ದು ಎಲ್ಲೆಡೆ ಶಿವನಾಮ ಸ್ಮರಣೆ ಮೊಳಗಿದವು. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಭಕ್ತರು ಉಪವಾಸ ವ್ರತ ಪಾಲಿಸಿ ಶಿವನ ಕೃಪೆ ಪಡೆಯುವ ಆಶಯದಿಂದ ಪ್ರಾರ್ಥನೆ ಸಲ್ಲಿಸಿದರು. ಗೌರಿ ಬಲಭೇಶ್ವರ ದೇವಸ್ಥಾನ ಅಂತ ಇದು ಸುಮಾರು ಇದಕ್ಕೆ 5 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಹಿಂದೆ ಇಲ್ಲಿ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಇಲ್ಲಿ ಇವತ್ತು ಬೆಳಗಿನ ಜಾವ ಬೆಳಗ್ಗೆ ಕ್ಷೀರಾಭಿಷೇಕ ನಡೆಯುತ್ತೆ. ಆಮೇಲೆ ಪಂಚಾಮೃತ ರುದ್ರಾಭಿಷೇಕ, ಮಹಾಮಂಗಳಾರತಿ, ಅಲಂಕಾರಗಳು ಸಾಯಂಕಾಲ 4 ಪೂಜೆ ನಡೆಯುತ್ತೆ. ಮೊದಲನೇ ಯಾಮದಲ್ಲಿ ಪಂಚಾಮೃತ ರುದ್ರಾಭಿಷೇಕ, ಅಷ್ಟೋತ್ತರ, ಸಹಸ್ರನಾಮ ಎಲ್ಲ ಸಂಜೆ ಮಾಡಿ ರಾತ್ರಿ 2ನೇ ಅಭಿಷೇಕದಲ್ಲಿ ಕಬ್ಬಿನ ಹಾಲು ಅಭಿಷೇಕ ನಡೆಯುತ್ತೆ. 3ನೇ ಅಭಿಷೇಕ ಗಂಗಾಜಲ, 4ನೇ ಅಭಿಷೇಕ ತ್ರಿವೇಣಿ ಸಂಗಮದ ಜಲಾಜಲದಿಂದ ಸ್ವಾಮಿಯವರಿಗೆ ಅಭಿಷೇಕ ನಡೆಯುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಮಹೋತ್ಸವ ನಡೀತಾ ಇದೆ. ಇವತ್ತು ನಾಳೆ ಏನೇನು ಪೂಜೆಗಳು ಏನೇನು ಪೂಜೆಗಳು? ಇವತ್ತು ಬೆಳಗ್ಗೆ ಕ್ಷೀರಾಭಿಷೇಕ 7 ಗಂಟೆಗೆ, 9 ಗಂಟೆಗೆ ಮಹಾಮಂಗಳಾರತಿ, 10 ಗಂಟೆಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಅಷ್ಟೋತ್ತರ, ಸಹಸ್ರನಾಮ, ಸಾಯಂಕಾಲ ಮತ್ತು ಉಪನ್ಯಾಸಪೂರ್ವಕ ಪಂಚಾಮೃತಾಭಿಷೇಕ, ಏಕಾಶ ರುದ್ರಾಭಿಷೇಕ, 2ನೇ ಯಾಮದಲ್ಲಿ ಕಬ್ಬಿನ ಹಾಲು ಅಭಿಷೇಕ, 3ನೇ ಯಾಮ ಗಂಗಾಜಲಾಭಿಷೇಕ, 4ನೇ ಯಾಮದಲ್ಲಿ ತ್ರಿವೇಣಿ ಸಂಗಮ ದಿಂಡಿಯಿಂದ ಅಭಿಷೇಕ ನಡೆಯುತ್ತೆ. 4 ಯಾಮದಲ್ಲಿ ದಿನ ಪೂರ್ತಿ ಅಭಿಷೇಕ ನಡೀತಾ ಇರುತ್ತೆ 24 ಗಂಟೆಗಳ ಕಾಲ. ನಿಮ್ಮ ಹೆಸರು ಸರ್? ಅನಂತ ಶರ್ಮಾ.
ಇದೇ ವೇಳೆ ಶೇಷಾದ್ರಿ ಶಾಸ್ತ್ರಿ, ಅನಂತ ಶರ್ಮಾ, ನಾಗರಾಜ್ ಶರ್ಮಾ, ಪ್ರದೀಪ್ ಶರ್ಮಾ, ಶಿವಪ್ರಸಾದ್, ನಾಗೇಂದ್ರ ಶರ್ಮಾ, ಚಂದ್ರಶೇಖರ್ ಶರ್ಮಾ, ಹರೀಶ್, ಬಾಲಾಜಿ ಶರ್ಮಾ ಅವರ ತಂಡದವರಿಂದ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಹಾಶಿವರಾತ್ರಿಯು ಪ್ರಕೃತಿಯು ನಮಗೆ ನೀಡಿರುವ ಒಂದು ಭವ್ಯವಾದ ಕೊಡುಗೆಯಾಗಿದೆ. ಈ ಮಹಾಶಿವರಾತ್ರಿಯಂದು ಮೊಟ್ಟ ಮೊದಲ ಬಾರಿಗೆ ಸದ್ಗುರುಗಳು ಆದಿಯೋಗಿಯ ಬಳಿ ಇರುವ ಯೋಗೇಶ್ವರ ಲಿಂಗಕ್ಕೆ ಮಹಾ ಅಭಿಷೇಕವನ್ನು ಅರ್ಪಿಸುತ್ತಿದ್ದಾರೆ. ಈ ಶಕ್ತಿಯುತ ಮಹಾ ಅಭಿಷೇಕದ ಸಮಯದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬದವರು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು ಉಚಿತವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿ. 8300 ಮಿಸ್ಡ್ ಕಾಲ್ ನೀಡಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದರ ಪ್ರಯೋಜನವು ಕರ್ನಾಟಕದ ಸಮಸ್ತ ಜನರಿಗೆ ತಲುಪಲಿ. ಶ್ರೀ ಕ್ಷೇತ್ರ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ನಂದಿ ಮಹಾಶಿವರಾತ್ರಿ ಹಾಗೂ ನಂದಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣದಿಂದ ಶ್ರೀ ಭೋಗನಂದೀಶ್ವರ ದೇವಾಲಯದವರೆಗೆ ಹಾಗೂ ನಂದಿ ಕ್ರಾಸ್ನಿಂದ ಶ್ರೀ ಭೋಗನಂದೀಶ್ವರ ದೇವಾಲಯದವರೆಗೆ ದಿನಾಂಕ 5/2/2026 ಭಾನುವಾರ ಮತ್ತು 16/2/2026 ಉಚಿತ ಆಟೋಗಳ ಸೇವೆಯನ್ನು ಏರ್ಪಡಿಸಲಾಗಿದೆ. ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಸಾರ್ವಜನಿಕರಲ್ಲಿ ವಿನಂತಿ. ಇಂತಿ ಹರೀಶ್ ಕೆ ರೆಡ್ಡಿ, ಅಧ್ಯಕ್ಷರು, ಶ್ರೀ ಹರಿಕೃಷ್ಣ ಫೌಂಡೇಶನ್, ಆನೆಮಡುಗು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026 ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE ಆಕ್ವಾಟೆಕ್ ಐಸ್ಬೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಅದೊಂದು ಇಲಾಖೆಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರಂತೆ. ಬೋಟಿಂಗ್ಗೆ ಬಹಿರಂಗ ಟೆಂಡರ್ ಕೂಗದೆ ಅಧಿಕಾರಿಯೇ ಅಕ್ರಮಕ್ಕೆ ಸಾಥ್ ನೀಡಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಅದೇನ್ ಕತೆ ಅಂತೀರಾ? ಈ ವರದಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಬರದ ನಾಡು ಎಂದು ರಾಜ್ಯದಲ್ಲಿ ಹೆಸರಾಗಿದೆ. ಅಂತಹ ಜಿಲ್ಲೆಯಲ್ಲಿ ಈಗ ಯಾವ ಕೆರೆಯಲ್ಲಿ ನೋಡಿದ್ರೂ ನೀರೋ ನೀರು. ಇದರಿಂದ ಬೆಂಗಳೂರು, ಆಂಧ್ರ ಪ್ರದೇಶದ ಪ್ರವಾಸಿಗರನ್ನು ಇದು ಆಕರ್ಷಣೆ ಮಾಡುತ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯಲ್ಲಿ ಒಂದಷ್ಟು ಕೆರೆಗಳನ್ನು ನಿಭಾಯಿಸುತ್ತಿದೆ. ಹೀಗಿರುವಾಗ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆ ಬೆಟ್ಟ ಗುಡ್ಡಗಳ ನಡುವೆ ತನ್ನ ವಿಹಂಗಮ ನೋಟದಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯಿಂದಲೂ ಸಹ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸಲು ಸರ್ಕಾರಕ್ಕೆ ಆದಾಯ ತರುವ ನಿಟ್ಟಿನಲ್ಲಿ ಜಲ ಕ್ರೀಡೆಗೆ ಅವಕಾಶ ಮಾಡಿಕೊಟ್ಟು ಪ್ರವಾಸೋದ್ಯಮ ಇಲಾಖೆಯಿಂದ ಟೆಂಡರ್ ಕೂಗಿತ್ತು. ಸರ್ಕಾರಿ ಸವಾಲು 5 ಲಕ್ಷ ರೂಪಾಯಿಗಳನ್ನು ಫಿಕ್ಸ್ ಮಾಡಿ ಅದರ ಮೇಲೆ ಟೆಂಡರ್ ಕೂಗುವಂತೆ ಆದೇಶ ಮಾಡಿತ್ತೆ. ಆದರೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ಟೆಂಡರ್ ಕೂಗಬೇಕಾಗಿದ್ದ ಅಧಿಕಾರಿ ಯಾವುದೇ ಮಾಧ್ಯಮ ಪ್ರಕಟಣೆ ಹೊರಡಿಸದೆ, ಪ್ರಚಾರ ನೀಡದೆ 5 ಲಕ್ಷಕ್ಕೆ ಕೂಗಿದ್ದ ಟೆಂಡರ್ ಅನ್ನು ಅಕ್ವಾ ಎಸ್ಕೇಪ್ ಅಡ್ವೆಂಚರ್ಸ್ ಎಂಬ ಸಂಸ್ಥೆಯ ಜೊತೆ ಅಧಿಕಾರಿ ಶಾಮೀಲಾಗಿ ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆಂದು ಆರೋಪ ಕೇಳಿಬಂದಿದೆ. ಜಿಲ್ಲಾಡಳಿತದ ನಿಯಮಗಳನ್ನು ಗಾಳಿಗೆ ತೋರಿ ಪ್ರವಾಸಿಗರಿಂದ ಅಕ್ರಮವಾಗಿ ಒಬ್ಬರಿಗೆ 200 ರೂಪಾಯಿಯಂತೆ ಹಣ ಪಡೆದು ಬೋಟಿಂಗ್ ನಡೆಸುತ್ತಿದ್ದಾರಂತೆ. ಅಲ್ಲದೆ ಗೌರಿಬಿದನೂರು ತಾಲೂಕಿನ ಜನರಿಗೆ ವಾಟದ ಹೊಸಹಳ್ಳಿ ಕೆರೆಯ ಕುಡಿಯುವ ನೀರಿಗಾಗಿ ರೈತರು ದೊಡ್ಡ ದೊಡ್ಡ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಕುಡಿಯೋ ನೀರಿನಲ್ಲಿ ಬೋಟಿಂಗ್ ಹೆಸರಿನಲ್ಲಿ ನೀರನ್ನು ಕಲುಷಿತ ಮಾಡ್ತಾ ಇದ್ದಾರೆ ಎಂದು ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಿವತ್ತು ವಾಟದ ಹೊಸಹಳ್ಳಿ ಅಮಾನಿ ಕೆರೆಯ ಒಂದು ಅಂಗಳದಲ್ಲಿ ತುರ್ತಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಮತ್ತು ರೈತ ಸಂಘದ ಪದಾಧಿಕಾರಿಗಳು ಸೇರಿ ಒಂದು ತುರ್ತು ಸಭೆಯನ್ನು ಕರೆದಿದ್ದೀವಿ.
ಕಾರಣ ಏನಪ್ಪ ಅಂದರೆ ಈ ಒಂದು ಕೆರೆ ಸುಮಾರು 400-500 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಕೆರೆ ಇದು. ಈ ಕೆರೆ ಭಾಗದಲ್ಲಿರ್ತಕ್ಕಂಥ ರೈತರು ಕೃಷಿ ಮತ್ತು ಹೈನುಗಾರಿಕೆ ಬಿಟ್ಟು ಜೀವನ ಬೇರೆ ಆಧಾರ ಇರಲಿಲ್ಲ. ಅಂಥ ಒಂದು ಕೆರೆಯನ್ನು ಇವತ್ತು ಮಾನ್ಯ ನಮ್ಮ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಗೆ ವಹಿಸಿ ಯಾವುದೇ ಒಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಇಲ್ಲಿ ಒಂದು ವಿಹಾರ ಒಂದು ಕೇಂದ್ರವನ್ನು ಮಾಡಿದ್ದಾರೆ. ಯಾವುದೇ ಒಂದು ಪ್ರಿಕಾಷನ್ಸ್ ತಗೊಂಡಿಲ್ಲ. ಮತ್ತು ಅದು ಆ ಬೋಟಿಂಗು ವಿಹಾರ ಮಾಡೋದಕ್ಕೆ ಯಾವುದೇ ಒಂದು ಪತ್ರಿಕಾ ಹೇಳಿಕೆ ಆಗಲಿ, ಪತ್ರಿಕಾ ಮುಖಾಂತರ ಆಗಲಿ, ಇಲ್ಲ ಮಾಧ್ಯಮದ ಮುಖಾಂತರ ಆಗಲಿ, ಇಲ್ಲ ಕರಪತ್ರದ ಮುಖಾಂತರ ಆಗಲಿ ಯಾವುದೇ ಒಂದು ಪ್ರಚಾರ ಮಾಡಿಲ್ಲ. ಇವತ್ತು ಏಕಾಏಕಿ ದಬ್ಬಾಳಿಕೆ ಮಾಡಿಬಿಟ್ಟು ಇವತ್ತು ದೌರ್ಜನ್ಯವಾಗಿ ಹಳ್ಳಿ ಜನರಿಂದ ಇವತ್ತು 250-300 ರೂಪಾಯಿ ಇವತ್ತು ದೌರ್ಜನ್ಯವಾಗಿ ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನು ಕೇಳಲಿಕ್ಕೆ ನಿನ್ನೆ ನಮ್ಮ ಸದಸ್ಯರು ಬಂದು ಕೇಳಿದಾಗ ಅವ್ರ ಮೇಲೆ ಕೂಡ ದೌರ್ಜನ್ಯ ಮಾಡಿ ರಂಪಾಟ ಮಾಡಿರ್ತಾರೆ. ಸೊ ಆದ್ದರಿಂದ ನಾವೇನೀಗ ಪತ್ರಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಆಗ್ಬೋದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು, ಮತ್ತು ಈ ಸಣ್ಣ ನೀರಾವರಿ ಇಲಾಖೆಯವರಾಗ್ಬೋದು, ಪ್ರವಾಸೋದ್ಯಮ ಇಲಾಖೆಯವರಾಗ್ಬೋದು, ಇಲ್ಲಿ ಬಂದುಬಿಟ್ಟು ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಆಂಬುಲೆನ್ಸ್ ಇಲ್ಲ, ಶೌಚಾಲಯ ಇಲ್ಲ, CC ಕ್ಯಾಮ್ರಾ ಅಳವಡಿಸಿಲ್ಲ, ಪ್ರಿಕಾಷನ್ಸ್ ಯಾವುದೇ ವಿಧವಾದಂಥ ಪ್ರಿಕಾಷನ್ಸ್ ತಗೊಂಡಿಲ್ಲ, ಮುಂಜಾಗ್ರತೆ ಕ್ರಮ ಇಲ್ಲವೇ ಇಲ್ಲ. ಇನ್ನು ಯಾವಾಗ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ವಾಟದ ಹೊಸಳ್ಳಿ ಕೆರೆಯ ಬೋಟಿಂಗ್ ಟೆಂಡರ್ ವಿಚಾರದಲ್ಲಿ ಅಧಿಕಾರಿಯ ಸಾಥ್ ನೀಡಿರುವ ಆರೋಪಗಳ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹಲವು ಬಾರಿ ಅಧಿಕಾರಿಗೆ ಫೋನ್ ಮೂಲಕ ಮೌಖಿಕವಾಗಿ ಅಕ್ರಮವನ್ನು ನಿಲ್ಲಿಸುವಂತೆ ಸೂಚನೆ ನೀಡಿದರು. ಆದರೂ ಸಹ ಸಚಿವ ಸುಧಾಕರ್ ಮಾತಿಗೂ ಕ್ಯಾರೆ ಅನ್ನದ ಪ್ರವಾಸೋದ್ಯಮ ಸಹಾಯಕ ನಿರ್ದೇಶಕ ರಾಜಾರೋಷವಾಗಿ ಬೋಟಿಂಗ್ ನಡೆಸ್ತಾ ಇದ್ದಾರಂತೆ. ಇದರಿಂದ ಕೆರಳಿದ ಸಚಿವ ಸುಧಾಕರ್ ಅವರು ಸಾರ್ವಜನಿಕ ಪ್ರದೇಶದಲ್ಲಿ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ಹೊರಹಾಕಿದ್ದರು. ಮತ್ತೇನೋ ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಅಂತ ಇಲ್ಲ ವಾಟದ ಹೊಸಳ್ಳಿಯಲ್ಲಿ ಬೋಟಿಂಗ್ ಬಗ್ಗೆ ನಾನು ಇಲಾಖೆಯವರು ನನಗೆ ಕೆಲವು ಕೆರೆಗಳಲ್ಲಿ ಟೆಂಡರ್ ಕರೆದಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಅದರ ಮಾಹಿತಿ ಪೂರ್ಣ ಅದು ಏನಾಯಿತು ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ಟೆಂಡರ್ ಕರೆದು ಆ ಪ್ರಕ್ರಿಯೆಗಳನ್ನು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಹಿಂದೆ ಇಲ್ಲಿ ನಮ್ಮ ಈ ಕೆರೆಯಲ್ಲಿ ಏನು ಶ್ರೀನಿವಾಸ ಸಾಗರ ಕೆರೆ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮಾತಾಡಿದೆ. ಆ ಸಂದರ್ಭದಲ್ಲಿ ಹೇಳಿದ್ರು ನಾವು ಟೆಂಡರ್ ಪ್ರಕ್ರಿಯೆ ಮುಖಾಂತರ ಕೊಡ್ತಾಯಿದ್ದೀವಿ ಅಂತೇಳಿ. ಬಹುಶಃ ಅದು ಆ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗೋಕ್ಕೆ ಮುಂಚೆ ಏನಾದರೂ ಮಾಡಿದರೆ ಅದನ್ನು ಪರಿಶೀಲನೆ ಮಾಡಿ. ಈಗ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದನ್ನು ನಾನು ಮಾಹಿತಿ ತಗೊಳ್ತೇನೆ. 5 ಲಕ್ಷಕ್ಕೆ ಟೆಂಡರ್ ಕೂಗಿ ಬರೀ 55,000 ಮಾತ್ರ ಕೊಟ್ಟಿದ್ದಾರೆ. ಅಲ್ಲ ಈಗ ಟೆಂಡರಲ್ಲಿ ನೀನು ಭಾಗವಹಿಸಬೇಕಾಯ್ತು. ಇಲ್ಲ ಕೇಳೋಣ. ಈಗ ಅದೇನಾಗಿದೆ ನೀವು ಹತ್ರ ಮಾಹಿತಿ ಇದ್ರೆ ಕೊಡಿ, ತನಿಖೆ ಮಾಡಿಸ್ತೇನೆ. ಅಧಿಕಾರಿ ಆಕ್ವಾ ಎಸ್ಕೇಪ್ ಅಡ್ವೆಂಚರ್ಸ್ ಜೊತೆ ಶಾಮೀಲಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆಂದು ಸಾಮಾಜಿಕ ಹೋರಾಟಗಾರ ಭೂಷಣ್ ಎಂಬುವರು ದಾಖಲೆಗಳ ಸಮೇತವಾಗಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಭೂಷಣ್ ಅಂತ, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಮಂಚನಹಳ್ಳಿ ತಾಲೂಕು ಸಾದನಹಳ್ಳಿ ಗ್ರಾಮದವನು. ಇದೇನಾಗಿದೆ, ಪ್ರವಾಸೋದ್ಯಮ ಇಲಾಖೆ ಚಿಕ್ಕಬಳ್ಳಾಪುರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಇದೆ. ಕೆರೆ ಪ್ರಾಧಿಕಾರದವರು 6 ಕೆರೆಗಳನ್ನು ಪ್ರವಾಸೋದ್ಯಮ ನಡೆಸಬೇಕು ಅಂತ ಒಂದು ಲಿಸ್ಟ್ ಕೊಡುತ್ತೆ. ಆ ಲಿಸ್ಟಲ್ಲಿ ವಾಟರ್ ಹೊಸಳ್ಳಿ ಕೆರೆ, ಮಂಚನಹಳ್ಳಿ ಕೋಡಂಗಿ ಕೆರೆ ಇರುತ್ತೆ. ಅದನ್ನು ದಿನಾಂಕ 12/3/2025 ಅರ್ಜಿ ಸಲ್ಲಿಸಲು ಕ್ರಮ ವಹಿಸಿ ಅಂತ ಹೇಳಿರ್ತಾರೆ ಪ್ರವಾಸೋದ್ಯಮ ಇಲಾಖೆ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಪ್ರಕಾರ. ಅದಾದಮೇಲೆ ಆರ್ಥಿಕ ಟೆಂಡರ್ನ ಓಪನ್ ಮಾಡ್ತಾರೆ 1/4/25. ಆಗ 5 ಲಕ್ಷಕ್ಕೆ ಟೆಂಡರ್ ಕರೆದಿರ್ತಾರೆ. ಕೇವಲ 50,000ಗಳಿಗೆ ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆಗೆ ಕೊಟ್ಟಿರ್ತಾರೆ. ಇಡೀ ರಾಜ್ಯದಲ್ಲಿ ಸುಮಾರು 12 ಕಡೆ ಅವರು ಕೊಟ್ಟಿದ್ದಾರೆ. ಇದು ಪ್ರವಾಸೋದ್ಯಮ ಇಲಾಖೆ ಒಳಪಟ್ಟು ಕೊಟ್ಟಿದ್ದಾರೆ. 1 ಲಕ್ಷಕ್ಕೆ ಕರೆಯೋದು, 20,000 ಕೊಡೋದು, ಈ ಥರ ಎಲ್ಲ ಮಾಡಿದ್ದಾರೆ ಬೇರೆ ಬೇರೆ ಕಡೆ. ನಮ್ಮ ಜಿಲ್ಲೆಯಲ್ಲಿ ವಾಟರ್ ಹೊಸಳ್ಳಿಯಲ್ಲಿ 5 ಲಕ್ಷಕ್ಕೆ ಟೆಂಡರ್ ಕರೆದು ಕೇವಲ 50,000ಗಳಿಗೆ ಹೈಯರ್ ಬಿಡ್ ಅಂತ ಕೊಟ್ಟಿದ್ದಾರೆ. ಮೊದಲು ಕೊಡ್ತಾರೆ, ನಾನು ಕೇಳೋ ಇದಕ್ಕೆ RTಯಲ್ಲಿ ಕೇವಲ ಅದರಲ್ಲಿ ಆ ಮೊತ್ತ ಕೊಡೋಲ್ಲ. ಕೇವಲ 5 ಲಕ್ಷಕ್ಕೆ ಟೆಂಡರ್ ಕರೆದಿದ್ದೀವಿ ಅನ್ನೋ ಪತ್ರ ಕೊಡ್ತಾರೆ. ತಿರ್ಗಾ ನಾನು ಮತ್ತೆ ಹೋಗ್ತೀನಿ ಆಫೀಸ್ಗೆ, ಹೆಡ್ ಆಫೀಸ್ಗೆ ನೋಡಿ 5 ಲಕ್ಷಕ್ಕೆ ಟೆಂಡರ್ ಕೇವಲ 5 ಲಕ್ಷಕ್ಕೆ ಕರೆದಿರೋದು ಕೊಡ್ತಾರೆ. ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ತೋರಿಸಲ್ಲ. ಅದಾದಮೇಲೆ ನಾನು ತಿರ್ಗಾ ಹೋಗ್ತೀನಿ ಆಫೀಸ್ಗೆ,
ಹೋದಾಗ ಏನು ಹೇಳ್ತಾರೆ, ತೋರಿಸ್ತಾರೆ ಇಲ್ಲಿ ಅದೇ ಪೇಪರ್ ಅದೇ ಡೇಟೆ, ಹೈಯರ್ ಮೊತ್ತ 50,000 ಅಂತ ಕೊಡ್ತಾರೆ. 5 ಲಕ್ಷ ಇಲ್ಲಿ, 50,000 ಇಲ್ಲಿ. ಈ ಜಿಲ್ಲೆಯಲ್ಲಿ ಹೊಸದಾಗಿ ಯಾರಾದರೂ ಏನಾದರೂ ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅದನ್ನು ಬಿಟ್ಟು ಅವ್ರಿಗಾಗಿಲ್ಲ ಅಂತ ಬೇರೆ ಬೇರೆ ಕಡೆ ಎಲ್ಲ ಕಿರುಕುಳ ಕೊಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ. ಅವರು ಇಲ್ಲಿಗೆ ಬಂದು 2 ವರ್ಷ ಆಗಿದೆ. ಯಶವಂತ್, ಟೂರಿಸಂ ಯಶವಂತ್ ಅಂತ ಅವರು ಸಹಾಯಕ ನಿರ್ದೇಶಕರು ಚಿಕ್ಕಬಳ್ಳಾಪುರಕ್ಕೆ. ಅವರು ಬಂದ ಮೇಲೆ ಇಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಆಗಿಲ್ಲ ಇಲ್ಲಿವರೆಗೂ. ಇನ್ನು ಯಾವಾಗ ವಟದ ಹೊಸಳ್ಳಿ ಕೆರೆಯಲ್ಲಿ ನಡೆಯುತ್ತಿರುವ ಬೋಟಿಂಗ್ ವಿಚಾರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಯ ಪಾತ್ರ ಇರುವ ಕುರಿತು ಮಾಹಿತಿ ಕೇಳಿದರೂ ಮಾಹಿತಿ ನೀಡಲು, ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ತರಕಾರಿ ಬೆಲೆಗಳ ಕುಸಿತದಿಂದ ಕಂಗೆಟ್ಟಿರುವ ರೈತರಿಂದ 10% ಕಮಿಷನ್ ಹಣ ಪಡೆಯುತ್ತಿರುವ ಎಪಿಎಂಸಿ ಮಾರುಕಟ್ಟೆ ದಲ್ಲಾಳಿಗಳ ವಿರುದ್ಧ ಇಲಾಖೆ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಲು ಹಿಂದೇಟು ಹಾಕುತ್ತಿರುವ ಆರೋಪ ಕೇಳಿಬಂದಿದೆ. ವಾರದೊಳಗಡೆ ಕರೆದು 1 ವಾರ 10 ದಿವಸದಲ್ಲೇ ಎಲ್ಲ ವರ್ತಕರನ್ನು ಕರೆದು ಯಾವುದೇ ಕಾರಣಕ್ಕೆ ರೈತರಿಗೆ ಅನ್ಯಾಯ ಮಾಡಬಾರ್ದು, ನೀವು ದುಪ್ಪಟ್ಟು ಹಣ ವಸೂಲು ಮಾಡಬಾರ್ದು ಅಂತ ನೇರವಾಗಿ ತಾಕೀತು ಮಾಡ್ತೀವಿ. ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ನಲ್ಲಿ ಇರುವ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರು ವ್ಯವಹಾರ ನಡೆಯುತ್ತಿದೆ. ಬಾಗೇಪಲ್ಲಿ ಮತ್ತು ಗುಡಿಬಂಡೆ, ಚೇಳೂರು ತಾಲೂಕುಗಳು ಸೇರಿದಂತೆ ಗಡಿಭಾಗದಲ್ಲಿ ಇರುವ ಆಂಧ್ರಪ್ರದೇಶದ ವಿವಿಧ ಹಳ್ಳಿಗಳ ರೈತರು ತರಕಾರಿಗಳು ತಂದು ಮಾರಾಟ ಮಾಡುತ್ತಾರೆ. ಆದರೆ ಇಲ್ಲಿಗೆ ಬರುವಂತಹ ರೈತರಿಂದ 10% ಕಮಿಷನ್ ಹಣ ವಸೂಲಿ ಮಾಡುವ ದಲ್ಲಾಳಿಗಳು ನಿತ್ಯ ರೈತರ ಜೇಬಿಗೆ ಕತ್ತರಿ ಹಾಕುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. 4-5 ತಿಂಗಳು ಕಷ್ಟಪಟ್ಟು ಬೆಳೆದ ಫಸಲನ್ನ ಮಾರುಕಟ್ಟೆಗೆ ತಂದು ಮಾರಾಟ ಮಾಡಿದರೆ 100 ರುಗಳಿಗೆ 10 ರುನಂತೆ ಕಮಿಷನ್ ಪಡೆದು ರೈತರಿಗೆ ಮೋಸ ಮಾಡುವುದನ್ನೇ ರೂಢಿ ಮಾಡಿಕೊಂಡಿದ್ದಾರೆ. ರೈತರಿಗೆ ಇಷ್ಟೆಲ್ಲ ವಂಚನೆ, ಮೋಸ ಮಾಡುತ್ತಿದ್ದರೂ ಸುಧಾರಣೆಗೆ ಮುಂದಾಗಬೇಕಾಗಿರುವ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಮೌನಕ್ಕೆ ಜಾರಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳಿಂದ ರೈತರು ಬೆಳೆಯುವ ಕೃಷಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಸಿಗದ ಕಾರಣ ಬೆಲೆ ಕುಸಿತಗೊಂಡು ತರಕಾರಿಗಳನ್ನ ಮಾರುಕಟ್ಟೆಯಲ್ಲೇ ಬಿಟ್ಟು ಹೋಗುವ ಪರಿಸ್ಥಿತಿ ಇಂದಿನ ರೈತರನ್ನ ಕಾಡುತ್ತಿದೆ. ಇಂತಹ ಕಷ್ಟದ ಸಮಯದಲ್ಲಿ ರೈತರಿಗೆ ಪಾವತಿಸಬೇಕಾಗಿರುವ ಒಟ್ಟು ಮೊತ್ತದ ಹಣದಲ್ಲಿ 10% ಕಮಿಷನ್ ಪಡೆದು ಎಪಿಎಂಸಿ ಮಾರುಕಟ್ಟೆಗೆ ಕಾಯ್ದೆ ಉಲ್ಲಂಘಿಸಿ ದಲ್ಲಾಳಿಗಳು ರೈತರನ್ನ ವಂಚಿಸುತ್ತಿದ್ದರೂ ಅಧಿಕಾರಿಗಳು ಕಾನೂನು ಬಾಹಿರ ವಹಿವಾಟುಗಳು ನಿಯಂತ್ರಿಸುವುದಕ್ಕೆ ಮುಂದಾಗುತ್ತಿಲ್ಲ ಎಂಬುದು ರೈತರ ಆಗ್ರಹವಾಗಿದೆ. ಬಾಗೇಪಲ್ಲಿಯ ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಇರುವ ಕಚೇರಿಯಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ ಅಧ್ಯಕ್ಷತೆಯಲ್ಲಿ ಕಳೆದ 3 ತಿಂಗಳ ಹಿಂದೆ ರೈತರ ಹಾಗೂ ಟ್ರೇಡರ್ಸ್ಗಳ ಸಭೆ ನಡೆಸಿ ರೈತರಿಂದ ಯಾವುದೇ ಕಾರಣಕ್ಕೂ ಕಮಿಷನ್ ಹಣ ವಸೂಲಿ ಮಾಡಬಾರದು, ಒಂದು ವೇಳೆ ಕಮಿಷನ್ ಪಡೆದರೆ ಅಂತಹ ಟ್ರೇಡರ್ಸ್ ಪರವಾನಗಿಯನ್ನ ಅಮಾನತುಗೊಳಿಸಿ ಕಾನೂನು ಕ್ರಮ ಜರುಗಿಸುವುದಾಗಿ ರೈತರಿಗೆ ಭರವಸೆ ನೀಡಿ ತಿಂಗಳಾದರೂ ಎಂದಿಗೂ ಕಮಿಷನ್ ದಂಧೆ ನಿಯಂತ್ರಣಗೊಂಡಿಲ್ಲ. ಶಾಸಕ ಎಸ್. ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿಯ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರಿಂದ 1 ರೂಪಾಯಿ ಕಮಿಷನ್ ಪಡೆಯಬಾರದು ಎಂದು ಎಪಿಎಂಸಿ ಕಾಯ್ದೆಯಲ್ಲಿ ಸ್ಪಷ್ಟವಾದ ನಿಯಮ ಇದೆ. ಅದರಂತೆ ಈಗಾಗಲೇ ರೈತರಿಂದ ಕಮಿಷನ್ ಪಡೆಯಬಾರದು ಎಂದು ಮಾರುಕಟ್ಟೆಯ ದಲ್ಲಾಳಿಗಳಿಗೆ ಸೂಚಿಸಲಾಗಿದೆ. ಎಪಿಎಂಸಿ ಮಾರುಕಟ್ಟೆ ನಿಯಮ ಉಲ್ಲಂಘಿಸಿ ರೈತರಿಂದ ಕಮಿಷನ್ ವಸೂಲಿ ಮಾಡುತ್ತಿರುವ ದಲ್ಲಾಳಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ರೈತರಿಗೆ ನ್ಯಾಯ ಒದಗಿಸುವಂತೆ ಎಪಿಎಂಸಿ ಮಾರುಕಟ್ಟೆ ಅಧ್ಯಕ್ಷರು ತಹಸೀಲ್ದಾರ್ಗೆ ಸೂಚಿಸಿ ಕಮಿಷನ್ ವಸೂಲಿಗೆ ಕಡಿವಾಣ ಹಾಕುತ್ತೇವೆ ಎಂದು ಹೇಳಿದ್ದಾರೆ. ಕಾಯ್ದೆ ಆಲ್ರೆಡಿ ಇದೆ, ಯಾವುದೇ ಪರ್ಸೆಂಟೇಜ್ ತಗೋಬಾರ್ದು ಅಂತ. ನಾನು ಇದರ ಬಗ್ಗೆ ನಮ್ಮ ವರ್ತಕರಲ್ಲಿ ಮನವಿ ಮಾಡಿದ್ದೀನಿ. ದಯವಿಟ್ಟು ಏನು ಸ್ಮಾಲ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ನನಗೂ ಗೊತ್ತು, ಕ್ರೇಟ್ದು ಅಮೌಂಟ್ ಇರ್ಬೋದು, ಇಲ್ಲಾಂದ್ರೆ ವೇಸ್ಟೇಜ್, ಸ್ಮಾಲ್ ವೇಸ್ಟೇಜ್ ಇರ್ಬೋದು, ಏನಾದರೂ ಇರ್ಬೋದು, ಅದನ್ನು ಬಿಟ್ಟು ತಗೋಬಾರ್ದು ಅಂತ ನಾನು ಸೂಚನೆ ನೀಡಿದ್ದೀನಿ. ನಾನೀಗ ತಹಸೀಲ್ದಾರ್ನು ಇನ್ನೊಂದು ವಾರದೊಳಗಡೆ ಕರೆದು 1 ವಾರ 10 ದಿವಸದಲ್ಲೇ ಎಲ್ಲ ವರ್ತಕರನ್ನು ಕರೆದು ಯಾವುದೇ ಕಾರಣಕ್ಕೆ ರೈತರಿಗೆ ಅನ್ಯಾಯ ಮಾಡಬಾರ್ದು, ನೀವು ದುಪ್ಪಟ್ಟು ಹಣ ವಸೂಲು ಮಾಡಬಾರ್ದು ಅಂತ ನೇರವಾಗಿ ತಾಕೀತು ಮಾಡ್ತೀವಿ. ಈಗ ತಹಸೀಲ್ದಾರ್ ಅದರ ಅಧ್ಯಕ್ಷರಾಗಿರೋದ್ರಿಂದ ನಿರ್ದಾಕ್ಷಿಣ್ಯವಾದ ಕ್ರಮ, 1 ವಾರ್ನಿಂಗ್ ಕೊಟ್ಟು ಎಲ್ಲ ವರ್ತಕರಿಗೂ ನಿರ್ದಾಕ್ಷಿಣ್ಯವಾದ ಕ್ರಮ ಅಂತ ತಗೊಳ್ತೇವಪ್ಪ. ಇದಕ್ಕೆ ಸ್ಪೆಷಲ್ ಕಾಯ್ದೆ ಅಂತ ಬೇಕಾಗಿಲ್ಲ, ಈಗಿರೋ ಕಾಯ್ದೆಯಲ್ಲೇ ಇದೆ. ಯಾವುದೇ 1 ರೂಪಾಯಿ ಕಮಿಷನ್ ಪಡೆಯುವಂತಿಲ್ಲ, ಕಾನೂನಿದೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಕೆಲವು ನಮ್ಮ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅದಕ್ಕೆ ತಹಸೀಲ್ದಾರ್ ಒಂದು 10 ಡೇಸಲ್ಲಿ APMಸಲ್ಲೇ ಒಂದು ಮೀಟಿಂಗ್ ಕರೆದು ಎಲ್ಲ ವರ್ತಕರು ಬರಮಾಡಿಕೊಂಡು 1 ವಾರ ಟೈಮ್ ಕೊಡ್ತೀವಿ. ಅವ್ರು ಸರಿಯಾಗಲಿಲ್ಲ ಅಂದರೆ ಏನು ಸರ್ಕಾರದಲ್ಲಿ ಏನು ಕ್ರಮ ತಗೋಬೋದು, ಕ್ರಮ ತಗೊಂಡು ಯಾವುದೇ ಹಿಂಜರಿಯುವುದಿಲ್ಲ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ದುಡ್ಡನ್ನ ಲ್ಯಾಂಡ್ ಮೇಲೆ
ಇನ್ವೆಸ್ಟ್ ಮಾಡ್ಬೇಕಾ, ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 minutes. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 rupees ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೇನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಲೇಔಟ್ ನ ಟಿಟಿಸಿಪಿ ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986744492. Another number 08156272799. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಾಯಿರಾಮ್ ಪಿಯು ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789.
ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶಿವರಾತ್ರಿ ಪ್ರಯುಕ್ತ ನಂದಿಯಲ್ಲಿ ಅದ್ದೂರಿ ದನಗಳ ಜಾತ್ರೆ ನಡೆಯುತ್ತಿದೆ. ಈ ಬಾರಿ ಹಳ್ಳಿಕಾರ್ ತಳಿಯ ಎತ್ತುಗಳ ಕಾರುಬಾರು ಜೋರಾಗಿದ್ದು, ರೈತರು ತಮ್ಮ ಎತ್ತುಗಳನ್ನು ಸಿಂಗರಿಸಿದ್ದು ವ್ಯಾಪಾರಸ್ಥರ ಗಮನ ಸೆಳೆಯುವಂತಿತ್ತು. ಈ ಮೊಬೈಲಲ್ಲಿ ಇಲ್ಲ ಎಲ್ಲೋ ಸ್ಕೂಲ್ ಮಕ್ಕಳಿಗೆ ಚಾರ್ಟಲ್ಲಿ ತೋರಿಸ್ತಾರಲ್ಲ, ಆ ಥರ ಚಾರ್ಟಲ್ಲಿ ತೋರಿಸ್ಬೇಕಾತೈತೆ. ಈಗ ಹಳ್ಳಿಗೂ ಒಂದು ಜೋಡಿ ಇಲ್ಲ. ಇದು ಐತಿಹಾಸಿಕ ಪ್ರಸಿದ್ಧ, ಪುರಾಣ ಪ್ರಸಿದ್ಧ, ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾದ ನಂದಿಗ್ರಾಮ ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿದೆ. ಇಲ್ಲಿರುವ ಶ್ರೀ ಭೋಗನಂದೀಶ್ವರ ಹಾಗೂ ಯೋಗನಂದೀಶ್ವರ ದೇವಸ್ಥಾನದ ದೇವರುಗಳಿಗೆ ಶಿವರಾತ್ರಿಯಂದು ಅದ್ಧೂರಿಯಾಗಿ ಜೋಡಿ ರಥೋತ್ಸವ ನಡೆಯುತ್ತೆ. ಜಾತ್ರೆಯ ಅಂಗವಾಗಿ 1 ವಾರ ಕಾಲ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಿ ಆಂಧ್ರ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಂದ ಎತ್ತುಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ನಂದಿ ದನಗಳ ಜಾತ್ರೆಯಲ್ಲಿ ಈ ಬಾರಿ ಹಳ್ಳಿಕಾರ್ ತಳಿಯ ಎತ್ತು ಹಾಗೂ ಹೋರಿಗಳದ್ದೇ ಕಾರುಬಾರು.
ಮೊಬೈಲಲ್ಲಿ ಇಲ್ಲ ಎಲ್ಲೋ ಈ ಸ್ಕೂಲ್ ಮಕ್ಕಳಿಗೆ ಚಾರ್ಟಲ್ಲಿ ತೋರಿಸ್ತಾರಲ್ಲ ಆ ಥರ ಚಾರ್ಟಲ್ಲಿ ತೋರಿಸ್ಬೇಕಾತೈತೆ, ಮೊಬೈಲಲ್ಲಿ ತೋರಿಸ್ಬೇಕಾತೈತೆ. ಇನ್ನು ಕೇವಲ 5 ವರ್ಷ ಅಷ್ಟೇ. ಈಗ ಹಳ್ಳಿಗೂ ಒಂದು ಜೋಡಿ ಇಲ್ಲ, ಹಳ್ಳಿಕಾರು ಉಳುಮೆ ಮಾಡೋನಿಲ್ಲ. ಯಾಕೆ ಹೇಳಿ ಪರಿಸ್ಥಿತಿ ಒತ್ತಡ? ರೈತರಿಗೆ ಹೆಣ್ಣು ಕೊಡಲ್ಲ ಗುರು. ಅದಕ್ಕೆ ಹೆಣ್ಣು ಕೊಡಲ್ಲ ಅನ್ನೋ ಪ್ರಾಬ್ಲಮ್ಕ ಎಲ್ಲರೂ ವಲಸೆ ಹೋಗ್ತಾವ್ರೆ, ರೈತರೇ ವಲಸೆ ಹೋಗ್ತಾವ್ರೆ. ಇಷ್ಟು ದಿವಸ ಬೇರೆ ಕಡೆಯಿಂದ ವಲಸೆ ಬರೋರು ವಲಸೆ ಹೋಗೋರು ವ್ಯವಸಾಯ ಮಾಡ್ತಾ ಇಲ್ಲ. ಬೇಕಾದರೆ ಒಂದು ಪ್ರಧಾನಿ ಇಲ್ಲಾಂದ್ರೂ ರಾಜ್ಯ ನಡೀತೈತೆ, ಒಂದು MLA ಇಲ್ಲಾಂದ್ರೂ ನಡೀತೈತೆ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲಾಂದ್ರೂ ದೇಶ ನಡೀತೈತೆ. ಈ ಮಣ್ಣಿನ ಮಗ ರೈತ ಭೂಮಿ ಕಷ್ಟಪಟ್ಟು ಬೆಳೆ ಬೆಳೆದು ಈ ದನ ಕಟ್ಟಿ ಹಳ್ಳಿಕಾರು, ಅಮೃತಮಾಲು, ಗುಜ್ಮಾವು, ಬೆಟ್ಟದ ಮಾವು ಇಂಥ ಎಲ್ಲ ವೆರೈಟಿಗಳು ಬರ್ತವೆ ಎತ್ತು, ಆಯಿತಾ. ಇಂಥವೆಲ್ಲ ಕಟ್ಟಿ ರೈತನು ವ್ಯವಸಾಯ ಮಾಡಿಲ್ಲ ಅಂದರೆ ದೇಶ ದೇಕ್ಲಿ ನಡೆಯಲ್ಲ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯಲ್ಲಿ ದನಗಳ ವ್ಯಾಪಾರಸ್ಥರು ಎತ್ತುಗಳ ಮಾರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. 2 ಲಕ್ಷದಿಂದ 5 ಲಕ್ಷದವರೆಗೂ ಇರುವ ಹಳ್ಳಿಕಾರ್ ಎತ್ತುಗಳನ್ನು ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ನಂದಿ ಜಾತ್ರೆಯಲ್ಲಿ ಮಾರಾಟಕ್ಕೆ ಬಂದಿರುವ ಎತ್ತುಗಳನ್ನು ರೈತರು ಮೈ ತೊಳೆದು ಪೌಡರ್ ಹಾಕಿ ಹೂಗಳಿಂದ ಸಿಂಗರಿಸಿ ಮಾರಾಟಕ್ಕೆ ಇಟ್ಟಿರೋದು ದಾರಿ ಹೋಕರ ಗಮನ ಸೆಳೆಯುತ್ತಿದೆ. ಇನ್ನು ಕೆಲವರು ಎತ್ತುಗಳ ಬಳಿ ಬಂದು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸ ಪಡ್ತಿದ್ದಾರೆ. ಹಬ್ಬಕ್ಕೆ ಅಂತ ವಿಶೇಷವಾಗಿ ನಾವು ರಾಸುಗಳನ್ನೆಲ್ಲ ಕರ್ಕೊಂಬಂದು ಜಾತ್ರೆ ಮಾಡೋ ಥರ ಜಾತ್ರೆ ಮಾಡಿ ಹಬ್ಬಕ್ಕೋಸ್ಕರ ಈ ಶಿವರಾತ್ರಿ ಹಬ್ಬದ್ದು ಅಂತೇಳ್ಬಿಟ್ಟು ವಿಶೇಷವಾಗಿ ನಾವು ಎಲ್ಲ ರಾಸುಗಳನ್ನು ಕರ್ಕೊಂಬಂದು ಏನೋ ಅವಾಗ ನಮಗೆ ಗೊತ್ತಿರೋ ಅಷ್ಟು ಮಾತ್ರ ಗೊತ್ತಿರೋದು ರೈತರಿಗೆ ಬೆನ್ನೆಲುಬಾಗಿ ಎತ್ತಿರ್ತೈತೆ ಅಂತೇಳ್ಬಿಟ್ಟು ನಾವೆಲ್ಲರೂ ಎಲ್ಲ ರೈತರು ಒಬ್ಬೇ ರೈತರು ಅಂತಲ್ಲ, ಎಲ್ಲ ರೈತರು ದನ ಕಟ್ಕೊಂಡು ಏನೋ ಅವು ಸೇವೆ ಮಾಡಿ ಅದರಲ್ಲಿ ಜೀವನನೂ ಮಾಡೋರವ್ರೆ, ಮಾರ್ಯಾಪಾರಗಾರರು ಮಾಡೋರವ್ರೆ, ಈ ಕಡೆ ತಗೊಂಬಂದು ಸಾಕ್ತಾರೆ. ಅದ್ರಗೋಸ್ಕರ ನಾವು ವಿಶೇಷವಾಗಿ ದನಕ್ಕೆ ನಾವು ಮರ್ಯಾದೆ ಕೊಟ್ಟು ಅದ್ರಿಗೆ ಸೇವೆ ಮಾಡ್ತೀರಿ ಸರ್. ಇದು ಸುಮಾರು ಅಂದರೆ ನಾವು ಒಂದು ಪುರಾತನ ಕಾಲದಾಗಿನಿಂದ ನಡೀತಾನೆ ಐತೆ ಇದು ಶಿವರಾತ್ರಿ ಹಬ್ಬ ಅಂತೇಳ್ಬಿಟ್ಟು ಮಾಡ್ತಾರೆ. ಇದು ಚೆನ್ನಾಗೇ ನಡೀತದೆ. ಇನ್ನು 2 ತೇರು ನಡೀತೈತೆ. ಈ ಕಡೆ ಇದು ದನಗಳ ಜಾತ್ರೆ ನಡೀತೈತೆ. ಚೆನ್ನಾಗಿ ನಡೆಸ್ಕೊಡ್ತಾವ್ರೆ. ಅದರಲ್ಲಿ ವಿಶೇಷವಾಗಿ ನಡೆಸ್ತಾರೆ. ಬಂದವೆ ಸರ್, ಆ ಕಡೆ ಇದ್ದಾವೆ, ಈ ಕಡೆ ಇದ್ದಾವೆ, ಇನ್ನು ಮುಂದಕ್ಕಿದ್ದಾವೆ, ಎಲ್ಲ ಜಾಸ್ತಿ ಇದ್ದಾವೆ ಸರ್. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ಭೋಗನಂದೀಶ್ವರ ದೇಗುಲದಲ್ಲಿ ಶಿವರಾತ್ರಿ ಸಂಭ್ರಮ. ಭಕ್ತರ ಮನಸೋರೆಗೊಂಡ ಸ್ವಾಮಿಯ ಅಲಂಕಾರ, ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಶಿವನ ದೇಗುಲಗಳಲ್ಲಿ ಮುಳುಗಿದ ಶಿವನಾಮ ಸ್ಮರಣೆ. ಮುಂಜಾನೆಯಿಂದಲೇ ನೆರವೇರಿದ ಧಾರ್ಮಿಕ ಕಾರ್ಯಕ್ರಮಗಳು. ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದ ಭಕ್ತರು. ಬೋಟಿಂಗ್ ಟೆಂಡರ್ ವಿಚಾರದಲ್ಲಿ ಅಧಿಕಾರ ದುರ್ಬಳಕೆ ಆರೋಪ. ಪ್ರವಾಸೋದ್ಯಮ ಇಲಾಖೆಗೆ ಕಪ್ಪು ಚುಕ್ಕೆ ತಂದ ಅಧಿಕಾರಿ, ಸಾಮಾಜಿಕ ಕಾರ್ಯಕರ್ತ ಲೋಕಾಯುಕ್ತಗೆ ದೂರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹಗಲು ದರೋಡೆ ಆರೋಪ. ರೈತರಿಂದ ಕಮಿಷನ್ ವಸೂಲು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.